ಇಂದು ನಾವು ರಾಷ್ಟ್ರೀಯ ಐಕ್ಯತಾ ಸಪ್ತಾಹದ ಅಂಗವಾಗಿ ದುರ್ಬಲ ವರ್ಗಗಳ ದಿನಾಚರಣೆಯ ಕಾರ್ಯಕ್ರಮದ ಅಂಗವಾಗಿ ನಾವಿಲ್ಲಿ ಸೇರಿದ್ದೇವೆ. ಮನುಷ್ಯ ತನ್ನ ಸ್ವಾರ್ಥದಿಂದ ಹಲವಾರು ವರ್ಗಗಳನ್ನಾಗಿ ಸೃಷ್ಟಿಸಿಕೊಂಡು ತನ್ನದೇ ಮನುಷ್ಯ ಜಾತಿಯನ್ನು ಶೋಷಣೆಗೊಳಪಡಿಸ್ತಾ ಇದ್ದಾನೆ. ಅಂತಹ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನಾಂಗ ಅಥವಾ ವರ್ಗಗಳನ್ನು ಮೇಲೆತ್ತಲಿಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮಗಳನ್ನು ಬಹಳ ಪರಿಣಾಮಕಾರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸ್ತಕ್ಕಂತಹ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಮತ್ತು ಜನರ ಮೇಲೂ ಸಹ ಇದೆ. ಒಂದು ರಾಷ್ಟ್ರೀಯ ಐಕ್ಯತೆ ಅದು ದಿನನಿತ್ಯದ ನಡೆಯಾಗಿರಬೇಕಾಗುತ್ತದೆ. ಹಾಗಾದರೆ ಮಾತ್ರ ನಾವು ರಾಷ್ಟ್ರೀಯ ಐಕ್ಯತೆಯನ್ನು ಕಾಪಾಡಲಿಕ್ಕಾಗ್ತದೆ. ಹಾಗಾಗಿ ದುರ್ಬಲ ವರ್ಗಗಳ ದಿನ ಒಂದು ಬಹಳ ಮಹತ್ವವಾದ ದಿನ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾನಿಲಯವು ಸರ್ಕಾರದ ಆದೇಶದಂತೆ ಇಂದು ದುರ್ಬಲ ವರ್ಗಗಳ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ ದಿನ ಮೊದಲಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ. ನಾನು ಮಾನ್ಯ ಶಿವಶಂಕರ್ ಅವ್ರನ್ನ ಪ್ರಾರ್ಥನೆ ಮಾಡಬೇಕಾಗಿ ಕೋರ್ತಾ ಇದ್ದೀನಿ. ಒಂದು ಮೂಲದಾಟಿಯ ಜಾನಪದ ಗೀತೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಏನೇ ಮಾಡಬೇಕಾದ್ರೂ ನಮ್ಮನ್ನು ಸೋಲಿಸಬೇಡ, ಗೆಲ್ಸಪ್ಪ ಅಂತ ಹೇಳ್ತಾ ನಿಮ್ಮ ಮುಂದೆ. ಭೂಲೋಕದಯ್ಯ ದೇವಾನೀಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂಡ್ಲ ಮುತ್ತಿನ ಗಿರಿಯು ಪಡುಲ ಚಿನ್ನದ ಗುರಿಯು, ಸೋಲಿಗರ ಸೀಮೆ ಸಿರಿಹಾರಿ, ಸೋಲಿಗರ ಸೀರೆ ಸಿರಿಹಾರಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಬೆಟ್ಟ ಬೆಟ್ಟದ ಮೇಲೆ ಬಿಳಿಗುದುರೆ ಏರವನೆ, ಉತ್ತಂಡ ಜಗದೊಡೆಯ ಬೆಳಿಗೀರಿ, ಉತ್ತಂಡ ಜಗದೊಡೆಯ ಬೆಳಿಗೀರಿ ರಂಗಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಚಿನ್ನದ ಗುಡಿಯವನೇ ಮುತ್ತಿನ ರಥದವನೇ, ಎಬ್ಬುಲಿಯ ಮ್ಯಾಲೆ ಮೆರೆಯೋನೆ, ಎಬ್ಬುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂರು ತೇರಿನ ದೊರೆ ಆರು ತೇರಿನ ದೊರೆ, ಬೊಂಬೆಯ ಮ್ಯಾಲೆ ಮೆರೆಯೋನೆ, ಬೊಂಬೆಯ ಮ್ಯಾಲೆ ಮೆರೆಯೋನೆ ನಂಜುಂಡ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕದಯ್ಯ ದೇವಾನೀಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಅದ್ಭುತವಾದ ತಮ್ಮ ಪ್ರಾರ್ಥನೆಗೆ ಧನ್ಯವಾದಗಳು ಶಿವಶಂಕರ್. ಸ್ವಾಗತ. ನಾವು ಈ ದುರ್ಬಲ ವರ್ಗಗಳ ದಿನವನ್ನು ಆಚರಣೆ ಮಾಡಬೇಕಾಗಿ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಒಂದು ಯೋಚನೆ ಅಂತ ಯಾವಾಗ ಬಂದಾಗ ಸರ್ಕಾರದ ಆದೇಶದಂತೆ ಮೊದಲಿಗೆ ನಾವು ಮಾನ್ಯ ನಮ್ಮ ನೆಚ್ಚಿನ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಶರಣಪ್ಪ ಹಲಸೆ ಸರ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಬಹಳ ಪ್ರೀತಿಯಿಂದ ತಾವೇ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನು ಇನ್ವೈಟ್ ಮಾಡೋದ್ರಿಂದ ಹಿಡ್ಕೊಂಡು ಅವರೇ ಬಹಳ ಅದ್ಭುತವಾಗಿ ಮುಂದೆ ನಿಂತ್ಕೊಂಡು ಒಂದು ಲೀಡರ್ಶಿಪ್ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ನಾನು ಕಾರಾಮೂವಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ
ಇಂದಿನ ಮುಖ್ಯ ಅತಿಥಿಗಳು ಸಂಪತ್ ಕುಮಾರ್ ಸರ್, ವಲಯಾಧಿಕಾರಿಗಳು, ವಲಯ 7, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ. ನಾವು ಸರ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಬಹಳ ಪ್ರೀತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಬರ್ತೀನಿ, ನಾನು ಅವರ ಒಂದು ಅನುಭವಗಳ ನುಡಿಯನ್ನು ಇಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಒಪ್ಪಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಕಾರಾ ಮೂವಿಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ನೆಚ್ಚಿನ ಕುಲಸಚಿವರಾಗಿರ್ತಕ್ಕಂತಹ ನವೀನ್ ಕುಮಾರ್ ಸರ್ ಬರಬೇಕಿತ್ತು, ಅನ್ಯ ಕಾರಣಗಳಿಂದ ಅವರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಂತರ ಈ ಕಾರ್ಯಕ್ರಮದ ರೂವಾರಿಗಳು, ನಮ್ಮ ನೆಚ್ಚಿನ ಡೀನ್ ಶೈಕ್ಷಣಿಕ ರಾಮನಾಥನ್ ನಾಯ್ಡು ಸರ್, ಅವರು ಈ ಮೊದಲ ಹೆಜ್ಜೆಯಿಂದ ಇಲ್ಲಿವರೆಗೂ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಿದ್ದಿ ಇದು ಹೀಗೆ ಇರಬೇಕು, ಈ ಸಪ್ತಾಹ ಹೀಗೆ ನಡಿಬೇಕು ಅಂತ ಹೇಳಿ ತಮಗೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಇಲ್ಲಿ ಇಷ್ಟು ಜನರು ಇಲ್ಲಿ ಸೇರಿಸಿದ್ದಾರೆ. ಅವ್ರಿಗೆ ನಾನು ಕಾರಾ ಮೂವಿಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂತಹ ನೆಚ್ಚಿನ ಅಧ್ಯಾಪಕ ಮಿತ್ರರು ಹಾಗೂ ಅಧ್ಯಾಪಕೇತರ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಭಾಗವಹಿಸಿದ್ರಿ. ತಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕಾಗಿ ಪ್ರೊಫೆಸರ್ ರಾಮನಾಥನ್ ನಾಯ್ಡು ಸರ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಿಮ್ಮ ನೆಚ್ಚಿನ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಸಂಪತ್ ಕುಮಾರ್ ಸರ್ಗೆ ನಮಸ್ಕಾರ ತಿಳಿಸುತ್ತಾ, ಹಾಗೆ ಎಲ್ಲ ನಮ್ಮ ವಿಶ್ವವಿದ್ಯಾನಿಲಯದ ಅಧ್ಯಾಪಕೇತರರ ಮಿತ್ರರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಗಣರಾಜ್ಯ ಸರ್ಕಾರದ ಆದೇಶದಂತೆ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅದರ ಅಂಗವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾನ್ಯ ಕುಲಪತಿಗಳ ಅನುಮೋದನೆಯಂತೆ ಅಲ್ಪಸಂಖ್ಯಾತರ ಕಲ್ಯಾಣ ದಿನ, ಭಾಷಾ ಸೌಹಾರ್ದತಾ ದಿನವನ್ನು ಈಗಾಗಲೇ ಯಶಸ್ವಿಯಾಗಿ ನಡೆಸಲಾಗಿದ್ದು, ಇಂದು ದುರ್ಬಲ ವರ್ಗಗಳ ದಿನವನ್ನು ಆಚರಿಸಲಾಗುತ್ತಿದೆ. ದುರ್ಬಲ ವರ್ಗಗಳ ದಿನ ಅಂದ ತಕ್ಷಣವೇ ಸಭೆಯೂ ದುರ್ಬಲವಾಗಿದೆ. ಈಗ ಸರ್ಕಾರ ಭೂಹೀನ ಕೃಷಿ ಕಾರ್ಮಿಕರಿಗೆ ಜಮೀನು ಮಂಜೂರಾತಿ ಸೇರಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳನ್ನು ಎತ್ತಿ ತೋರಿಸುವ ಸಭೆಗಳನ್ನು ನಡೆಸಲು ಸರ್ಕಾರ ಅಧೀನ ಕಾರ್ಯದರ್ಶಿಗಳಾದ ಸಂದೀಪ್ ಬಿಕೆರವರು ಸುತ್ತೋಲೆಯನ್ನು ಹೊರಡಿಸಿರುತ್ತಾರೆ. ಆಗಲೇ ಮಾತಾಡ್ತಾ ನಮ್ಮ ಸಂಪತ್ ಕುಮಾರ್ ಸರ್ ಹೇಳಿದ್ರು, ನಾವೊಂದು ಈ ಸಭಾಂಗಣದಲ್ಲಿ ನಾವೇ ಮಾತಾಡಿಕೊಂಡ್ರೆ ಈ ದುರ್ಬಲ ವರ್ಗಗಳಿಗೆ ಏನು ಮಾಹಿತಿ ನೀಡಿದಂತಾಗುತ್ತೆ, ಹೊರಗಿನವ್ರನ್ನು ಇನ್ವೈಟ್ ಮಾಡಿ ಅವ್ರಿಗೂ ಈ ಮಾಹಿತಿಯನ್ನು ಸರ್ಕಾರದ ಏನು ಅನುಕೂಲ ಮಾಡಿಕೊಡ್ತಾ ಇದೆ ಅನ್ನೋದು ಆ ದೂರದವ್ರಿಗೆ ತಿಳಿಸ್ಬೇಕು ಅಂತ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ, ಅವರ ಮುಖಾಂತರ ಸಾಕಷ್ಟು ಜನಗಳಿಗೆ ತಲುಪುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀನಿ. ಈಗ ಈ ಭೂಮಿಯ
ಜೊತೆಗೆ ವಿದ್ಯೆಯೂ ಅತ್ಯಗತ್ಯ. ಶಿಕ್ಷಣ ವಂಚಿತರಿಗೆ ಉನ್ನತ ಶಿಕ್ಷಣವನ್ನು ಒದಗಿಸುತ್ತಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಒಂದು ಕಲ್ಪವೃಕ್ಷವಾಗಿದೆ. ಸಮಾಜದಲ್ಲಿ ಅನೇಕ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ. ಶಿಕ್ಷಣ ಎಂದರೆ ನಿಂತ ನೀರಲ್ಲ, ಅದೊಂದು ಪ್ರವಾಹ. ಯಾಕೆಂತಂದರೆ ಕೆಲವು ಕೋರ್ಸುಗಳಿತ್ತು, ಹಿಂದೆ 32 ಕೋರ್ಸುಗಳಿತ್ತು. ಸನ್ಮಾನ್ಯ ಕುಲಪತಿಗಳು UGCಯಿಂದ 80 ಕೋರ್ಸುಗಳಿಗೂ ಮೀರಿದಂತೆ ಮಾನ್ಯತೆಯನ್ನು ತಂದುಕೊಟ್ಟಿದ್ದಾರೆ. ಹಾಗೆ NAC A+ ಗ್ರೇಡುನಿಂದ NIRF ಸೆಕೆಂಡ್ ರ್ಯಾಂಕ್ನಿಂದ ವಿಶ್ವವಿದ್ಯಾನಿಲಯದ ಗೌರವ ಸಮಾಜದಲ್ಲಿ ಹೆಚ್ಚಾಗಿದೆ. ಅದರ ಜೊತೆಗೆ 2013-14, 2014-15ನೇ ಬ್ಯಾಚ್ ವಿದ್ಯಾರ್ಥಿಗಳಿಗೆ 12 ವರ್ಷ ಸಫರ್ ಪಟ್ಟಿದ್ದಾರೆ. ಅವರಿಗೆ ಇವರ ಕಾಲದಲ್ಲಿ ಪ್ರಮಾಣ ಪತ್ರಗಳನ್ನು ನೀಡಲು ಘನತೆವೆತ್ತ ಕುಲಾಧಿಪತಿಗಳಿಂದ ಆದೇಶವನ್ನು ತಂದು ಒಂದು ಸಾಧನೆಯನ್ನು ಸಾಧಿಸಿದ್ದಾರೆ. ಇನ್ನು ಸರ್ಕಾರ ಭೂಮಿ ಕೊಡೋ ವಿಚಾರಕ್ಕೆ ಬಂದರೆ, ನಿಮಗೆಲ್ಲ ಮಹಾಭಾರತ ಗೊತ್ತಿದೆ. ಪಾಂಡವರು ನಮಗೆಲ್ಲ 5 ಜನಕ್ಕೂ 5 ಊರುಗಳು ಕೊಡಿ ಅಂತ ದುರ್ಯೋಧನನ್ನು ಕೇಳ್ತಾರೆ. ಆದರೆ ದುರ್ಯೋಧನ ಏನು ಹೇಳ್ತಾನೆ, ಒಂದು ಸಣ್ಣ ಸೂಜಿ ಇದೆಯಲ್ಲ, ಆ ಸೂಜಿ ಭೂಮಿ ಮೇಲೆ ಇಟ್ಟರೆ ಎಷ್ಟು ಭೂಮಿ ಇದೆಯೋ ಅಷ್ಟೂ ಕೊಡಲ್ಲ ಅಂತಾನೆ. ಅದಕ್ಕೆ ಕುರುಕ್ಷೇತ್ರ ನಡೆಯುತ್ತೆ. ಹಾಗೆ ರಾಜರು ಭೂ ವಿಸ್ತರಣೆಗಾಗಿ ಯುದ್ಧ ಮಾಡ್ತಾರೆ. ಈ ಭೂತಾಯಿ ಈ ಎಲ್ಲವನ್ನು ಸಹನೆಯಿಂದ ನೋಡ್ತಾ ಇರ್ತಾರೆ. ಈಗ ನಂತರ ಈ ಆಧುನಿಕ ಯುಗದಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಸಮಾನತೆಗಾಗಿ, ಅಸ್ಪೃಶ್ಯತೆ ನಿವಾರಣೆಗಾಗಿ ಶ್ರಮಿಸ್ತಾರೆ. ದೇಶದಲ್ಲಿ ಶ್ರೀಮಂತ, ಬಡವ, ಜಾತಿ, ಧರ್ಮ ಮುಂತಾದ ಭೇದ ಭಾವನೆಗಳು ಇಲ್ಲದೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ಎಲ್ಲದಕ್ಕೂ ಮಿಗಿಲಾಗಿ ಮಹಿಳೆಯರಿಗೆ ಆಸ್ತಿ ಹಕ್ಕು ಕಲ್ಪಿಸಿ ಸಮಸ್ತ ಭಾರತೀಯರಿಗೆ ದಾರಿದೀಪ ಆಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿ ಉತ್ಕೃಷ್ಟವಾದ ಸಂವಿಧಾನದಲ್ಲಿ ನಮ್ಮೆಲ್ಲರ ಭವಿಷ್ಯವನ್ನು ಬರೆದಿಟ್ಟು ಸಂವಿಧಾನ ಶಿಲ್ಪಿಯಾಗಿದ್ದಾರೆ. ಪುಸ್ತಕಂ ಹಸ್ತಭೂಷಣಂ ಎನ್ನುವಂತೆ ಒಂದು ಕೈಯಲ್ಲಿ ಪುಸ್ತಕವನ್ನು ಇಟ್ಕೊಂಡು ಇನ್ನೊಂದು ಬೆರಳು ತೋರಿಸ್ತಾ ಇರ್ತಾರೆ. ನೀವು ಅವರ ವಿಗ್ರಹವನ್ನು ನೋಡಿ ಅವರು ಯಾವ ಕಡೆ, ನಾನು ಅರ್ಥ ಮಾಡ್ಕೊಂಡಿರೋದು ಅವರು ಗ್ರಂಥಾಲಯದ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಗ್ರಂಥಾಲಯ ಅನ್ನೋದು ಒಂದು ದೇವಾಲಯದ ಥರ ನಿಶ್ಶಬ್ದವಾಗಿರುತ್ತದೆ. ಪುಸ್ತಕಗಳು ಮೌನವಾಗಿರ್ತವೆ. ನಾವು ಆ ಪುಸ್ತಕಗಳನ್ನು ಓದಿದ್ರೆ ಅಪಾರವಾದ ಸಂಪತ್ತು ಸಿಗುತ್ತದೆ. ನಿನ್ನೆ ಸನ್ಮಾನ್ಯ ಕುಲಪತಿಗಳು ತಿಳಿಸ್ತಾ ಇದ್ದರು, ಗ್ರಂಥಾಲಯ ಅಂತ ಅಂದರೆ ಅದು ಎಷ್ಟು ನಿಶ್ಶಬ್ದವಾಗಿರಬೇಕು. ಅದೇ ರೀತಿ ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತಾ ಇರೋ ಸಿಬ್ಬಂದಿ IAS ಪಾಸ್ ಮಾಡಿದ್ದಾರೆ ಅಂತ. ಅಂದರೆ ಪುಸ್ತಕ ಜ್ಞಾನ ಅಷ್ಟು ಅವಶ್ಯ ಅಂತ. ಹಾಗೆ ಈ ಜ್ಞಾನ ಸಂಪತ್ತನ್ನು ಯಾರು ಕಳ್ಳರು ದೋಚ್ಕೊಳ್ಳೋಕ್ಕಾಗಲ್ಲ. ನೀವು ಚಿನ್ನ
ದುಡ್ಡು ಸಂಪಾದನೆ ಮಾಡಿ ಯಾವನೋ ಕಳ್ಳರು ಕಿತ್ಕೊಂಡು ಹೋಗ್ತಾರೆ. ಆದರೆ ಈ ಜ್ಞಾನ ಸಂಪತ್ತು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಎಲ್ಲರೂ ಈ ದುರ್ಬಲರಾಗ್ಬೋದು, ಪರಿಶಿಷ್ಟ ಜಾತಿಯವರು ಆಗ್ಬೋದು, ಪರಿಶಿಷ್ಟ ಪಂಗಡದವರು ಆಗ್ಬೋದು, ವಿದ್ಯೆಯನ್ನು ಕಲಿತರೆ ಅವರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತದೆ ಅಂತ ದೊಡ್ಡವರೆಲ್ಲರೂ ಆ ಮಾತನ್ನು ಹೇಳಿದ್ದಾರೆ. ಹಾಗೆ ನಾನು ಇನ್ನು ಒಂದೇ ಒಂದು ಮಾತು ಹೇಳಿಬಿಟ್ಟು ನನ್ನ ಪ್ರಾಸ್ತಾವಿಕ ನೋಡಿ ನಿಲ್ಲಿಸ್ತೀನಿ. ಈಗ ಅಲೆಮಾರಿ ಜನಾಂಗ ಅಂತೀವಿ, ಹಕ್ಕಿ ಪಿಕ್ಕಿ ಅಂತ. ಹಕ್ಕಿ ಎಲ್ಲಿ ಅದಕ್ಕೆ ಈ ತಿಂಡಿ ಸಿಗುತ್ತೋ, ಅಂದರೆ ಆಹಾರ ಸಿಗುತ್ತೋ, ಅಲ್ಲಿ ಒಂದು ಗೂಡು ಕಟ್ಕೊಳುತ್ತೆ, ಅಲ್ಲೇ ವಾಸ ಇರುತ್ತೆ. ಆ ಆಹಾರ ಮುಗಿದ ನಂತರ ಆ ಗೂಡು ಬಿಟ್ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಈ ಅಲೆಮಾರಿ ಜನಾಂಗನೂ ಅಷ್ಟೇ. ಯಾಕೆಂದರೆ ಅವರು ಗುಡಾರೆ ಅಂತ ಹಾಕ್ಕೊಳ್ತಾರೆ, ಎಲ್ಲಿ ಜೀವನ ಸಿಗುತ್ತೋ, ಹೊಟ್ಟೆಗೆ ಏನು ಸಿಗುತ್ತೋ ಅಲ್ಲಿ ಬೇಟೆ ಮಾಡ್ತಾರೆ, ಹಕ್ಕಿನ ಹೊಡಿತಾರೆ, ಏನೋ ಒಂದು ತಿಂದ್ಬಿಟ್ಟು ಆಮೇಲೆ ಆ ಗುಡಾರ ಭುಜಕ್ಕೆ ಹಾಕ್ಕೊಂಡು ಇನ್ನೊಂದು ಪ್ರಾಂತ್ಯಕ್ಕೆ ಹೋಗ್ತಾರೆ. ಈ ಸರ್ಕಾರ ಇವ್ರನ್ನು ಹೇಗೆ ಐಡೆಂಟಿಫೈ ಮಾಡೋದು? ಈಗ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಐಡೆಂಟಿಫೈ ಮಾಡೋದು? ಅವರು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ಅವರನ್ನು ಗುರ್ತಿಸಿ ಅವ್ರಿಗೆ ಭೂಮಿ ಮಂಜೂರು ಮಾಡಿದೆ. ಅವರು ಈಗ ಬೇಟೆ ಆಡೋಂಗಿಲ್ಲ, ಅದು ಪನಿಷ್ಮೆಂಟ್ ಆಗುತ್ತೆ. ಅದಕ್ಕೆ ವ್ಯವಸಾಯ ಮಾಡೋಕ್ಕೆ ಈ ಭೂಮಿ ಕೊಟ್ಟಿದ್ದಾರೆ. ಸರ್ಕಾರ ಈ ರೀತಿ ಎಷ್ಟೋ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗಲ್ಲ. ಇದನ್ನು ಸಮಾಜಕ್ಕೆ ತಿಳಿಸ್ಬೇಕು. ಅದಕ್ಕೆ ಇಂತಹ ಸಮಾರಂಭಗಳನ್ನು ಮೆರವಣಿಗೆನೂ ಮಾಡಿ ಅಂತ ಆದೇಶದಲ್ಲಿ ತಿಳಿಸಿದ್ದಾರೆ. ನಾವು ಈಗ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಮೆರವಣಿಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾವು ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದೀವಿ. ಈ ಸಭೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಮಾತಾಡಿದ್ರು. ನಾನು ಕೋಲಾರ ಕಡೆ ಕೆಲಸ ಮಾಡಿದ್ದೀನಿ, ಮತ್ತು ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ. ಎಲ್ಲ ಗ್ರ್ಯಾಂಟ್ಸ್ ಆ ಕಡೆ ಹೋಗುತ್ತೆ, ಆದರೆ ಅದು ಯೂಸ್ ಆಗ್ತಾ ಇಲ್ಲ ಅಂತ. ಯಾಕೆಂದರೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈ ದುರ್ಬಲರು ಏನು ಅಂತಂದರೆ ಜೀತ ಪದ್ಧತಿಗೆ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ವಿದ್ಯೆ ಇಲ್ಲದೆ ಹೋದರೆ ಈ ಜೀತ ಪದ್ಧತಿಗೆ ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಬದಲಾವಣೆ, ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಈಗ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಂತ ಅಂದರೆ ಇದು ಈ ಶಿಕ್ಷಣ ಕಲಿಯಲೇಬೇಕು. ಅದಕ್ಕೆ ಈ ಸಮಾರಂಭದ ಈಗ ಮಾಧ್ಯಮ ಮಿತ್ರರಿಗೆ ರಿಕ್ವೆಸ್ಟ್ ಏನು ಅಂತ ಅಂದರೆ, ಇಂತಹ ವಿಚಾರಗಳನ್ನು ಕೆಲವು ತಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಈ ಅವಕಾಶ ನೀಡಿದ್ದಕ್ಕೆ ಸನ್ಮಾನ್ಯ ಕುಲಪತಿಗಳಿಗೆ ವಂದನೆಗಿಸುತ್ತೆ. ನಮಸ್ಕಾರಗಳು. ಧನ್ಯವಾದಗಳು ಸರ್. ದುರ್ಬಲ ವರ್ಗಗಳು ನಮ್ಮ ವಿವಿಯಲ್ಲೇ ಒಂದು ದುರ್ಬಲ ವರ್ಗವಾಗಿ 13-14ನೇ ಸಾಲಿನ ವಿದ್ಯಾರ್ಥಿಗಳು ನಮ್ಮ ಕಣ್ಮುಂದೆನೇ ಇದ್ದರು. ಪ್ರಾಯಶಃ ಒಬ್ಬ ಶಿಕ್ಷಕನಾಗಿ ನಾನು ಆ ವಿದ್ಯಾರ್ಥಿಗಳಿಗೆ ಉತ್ತರ ಕೊಡದೆ ನನ್ನ ಗಂಟಲು ಬಿಗಿದುಕೊಂಡಿತ್ತು. ಅಂತಹ ವಿದ್ಯಾರ್ಥಿಗಳಿಗೆ ನಾನು ಈಗ ಉತ್ತರ ಕೊಡ್ತಾ ಇದ್ದೀನಿ. ಎಸ್, ಯು ಕ್ಯಾನ್ ಟೇಕ್ ಯುವರ್ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅಂತ ನಮಗೆ ವಾಯ್ಸ್ಲೆಸ್ ಆಗಿದ್ವಿ, ಒಂದು ದುರ್ಬಲ ವರ್ಗನೇ ಆಗಿಬಿಟ್ಟಿದ್ವಿ. ಆ ವಿಚಾರದಲ್ಲಿ ಮಾನ್ಯ ಕುಲಪತಿಗಳು ಅವರಿಗೆ ಕಾನ್ವೊಕೇಶನ್ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ರಾಮನಾಥಂ ಸರ್ ಹೇಳಿದಾಗೆ ಬಾಬಾ ಸಾಹೇಬರ ಕನಸಿನ ದಿನ ಬರಬೇಕಾದ್ರೆ ಶಿಕ್ಷಣದ ಮಹತ್ವ ಏನು ಅನ್ನೋದನ್ನು ಹೇಳಿದ್ದಾರೆ. ಹಾಗೆಯೇ ಈ ನೆಲೆ ಇಲ್ಲದ ಜನಕ್ಕೆ ನೆಲೆ ಹೇಗೆ ಕಲ್ಪಿಸಿದೆ ಸರ್ಕಾರ ಅನ್ನೋದನ್ನು ಸ್ಮರಿಸಿರ್ತಕ್ಕಂತಹ ಪ್ರೊಫೆಸರ್ ಎಂ ರಾಮನಾಥಂ ಸೈಡ್ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ ಗಣ್ಯರಿಂದ.